Hello friends, welcome to the video session. I, Ravindra Sharma TV, Associate Professor in the subject of History, working at Government First Grade Women's College, Tumkuru. Now going to present a video on terrorism, meaning and definition. ಭಯೋತ್ಪಾದನೆ ಅದರ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಕುರಿತಾದಂತಹ ವಿಚಾರವನ್ನ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. Terrorism, meaning and definition. The most complex and challenging problem the world faces today is terrorism. Every nation experiences the heat of terrorism. The Global Terrorism Database has recorded more than 61,000 instances of non-state terrorism, resulting in at least 140,000 deaths between 2000 and 2014. ನೋಡಿ, ಭಯೋತ್ಪಾದನೆ ಅಥವಾ ಟೆರರಿಸಮ್ ಅಂತಕ್ಕಂಥದ್ದೇನಿದೆ ಅದು ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆ. ಅದಕ್ಕೆ ಅದನ್ನ ಗ್ಲೋಬಲ್ ಪ್ರಾಬ್ಲಮ್ ಅಂತ ಹೇಳಿ ಕರೀತಾರೆ, ಜಾಗತಿಕ ಸಮಸ್ಯೆ ಅಂತ ಹೇಳಿ ಕರೀತಕ್ಕಂಥದ್ದು. ಯಾವ ರಾಷ್ಟ್ರವೂ ಇವತ್ತು ಭಯೋತ್ಪಾದನೆಯಿಂದ ಹೊರಗುಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಭಯೋತ್ಪಾದಕ ಚಟುವಟಿಕೆಗಳು ಪ್ರಪಂಚದ ಎಲ್ಲೆಡೆ ನಡೀತಾ ಇದೆ. ಈ ಭಯೋತ್ಪಾದನೆ ಅಂತಕ್ಕಂಥದ್ದು ತುಂಬಾ ಜಟಿಲವಾದಂತಹ ಒಂದು ಪ್ರಾಬ್ಲಮ್ ಆಗಿರೋದನ್ನ, ಒಂದು ಸಮಸ್ಯೆ ಆಗಿರ್ತಕ್ಕಂಥದನ್ನ, ಅಷ್ಟೇ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು, ತುಂಬಾ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಸಮಸ್ಯೆ. ಅಷ್ಟು ಸುಲಭವಾಗಿ ಇದನ್ನ ನಿಗ್ರಹಿಸೋದಕ್ಕಾಗೋದಿಲ್ಲ. ಅದರ ಸ್ವರೂಪನೇ ಅಷ್ಟು ಜಟಿಲವಾಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲ ರಾಷ್ಟ್ರಗಳು ಒಗ್ಗೂಡಿ ಪ್ರಯತ್ನವನ್ನ ಮಾಡಿದ್ರಷ್ಟೇ ಈ ಟೆರರಿಸಂನ ತೊಡೆದು ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ಒಂದೊಂದೇ ರಾಷ್ಟ್ರಗಳು ಪ್ರಯತ್ನ ಪಡ್ತಾ ಹೋದ್ರೆ, ಇಂಡಿವಿಜುವಲ್ ಪ್ರಯತ್ನಗಳನ್ನ ಮಾಡ್ತಾ ಹೋದ್ರೆ ಟೆರರಿಸಂ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನ ಒಂದು ಡೇಟಾಬೇಸ್ ಕಲೆಕ್ಟ್ ಮಾಡಿದೆ ಒಂದು ಸಂಸ್ಥೆ, ಅಮೆರಿಕದ ಒಂದು ಸಂಸ್ಥೆ. ಆ ಸಂಸ್ಥೆ ಕಲೆಕ್ಟ್ ಮಾಡಿರತಕ್ಕಂತಹ ಅಂಕಿ ಸಂಖ್ಯೆಗಳನ್ನ ಇಟ್ಕೊಂಡು ನೋಡೋದಕ್ಕೆ ಹೋದ್ರೆ 2000ದಿಂದ 2014ನೇ ವರ್ಷದ ಅಲ್ಪ ಅವಧಿನಲ್ಲಿ, 5 ವರ್ಷಗಳ ಕಾಲಾವಧಿನಲ್ಲಿ 61,000 ಭಯೋತ್ಪಾದಕ ಘಟನೆಗಳನ್ನ ಅದು ಗುರುತಿಸಿದೆ. ಜಗತ್ತಿನ ಒಟ್ಟಾರೆ ಇತಿಹಾಸದಲ್ಲಿ 61,000 ಭಯೋತ್ಪಾದಕ ಘಟನೆಗಳು ಕೇವಲ 5 ವರ್ಷದ ಅವಧಿನಲ್ಲಿ. ಸಾವಿನ ಸಂಖ್ಯೆ 1,40,000 ರೆಕಾರ್ಡೆಡ್ ಡೆತ್ಸ್. ಇದು ಅಧಿಕೃತವಾಗಿರ್ತಕ್ಕಂಥ ಸಾವಿನ ಸಂಖ್ಯೆ. ಅಷ್ಟು ಜಟಿಲ, ಅಷ್ಟು ಭಯಾನಕ ಈ ಭಯೋತ್ಪಾದನೆ ಅಂತಕ್ಕಂಥ ಒಂದು ಸಮಸ್ಯೆ. Terrorism is the use of intentional violence to achieve political aims. The term terrorist and terrorism originated during the French Revolution. Terrorism, the calculated use of violence to create a general climate of fear in the population and thereby to bring about a particular political objective. ತುಂಬಾ ಮುಖ್ಯವಾದಂಥ ವಿಚಾರ. ಈ ಭಯೋತ್ಪಾದನೆ ಅಂತಕ್ಕಂಥದ್ದೇನಿದೆ, ಇದರಲ್ಲಿ ಮಾಡ್ತಕ್ಕಂಥ ಕೆಲಸ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜನಮಾನಸದಲ್ಲಿ, ಜನ ಸಮುದಾಯದಲ್ಲಿ, ವ್ಯಕ್ತಿಯಲ್ಲಿ ಅಲ್ಲ, ವ್ಯಕ್ತಿ ಸಮುದಾಯದಲ್ಲಿ ಭಯವನ್ನ ಉಂಟು ಮಾಡ್ತಕ್ಕಂಥದ್ದು, ಉದ್ದೇಶ ಪೂರ್ವಕವಾಗಿಯೇ ಭಯವನ್ನ ಉಂಟು ಮಾಡ್ತಕ್ಕಂಥದ್ದು. ಆ ಭಯವನ್ನ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಮಾಡಿ ಒಂದು ಇನ್ಸೆಕ್ಯೂರಿಟಿ ಭಾವನೆಯನ್ನ ಸೃಷ್ಟಿಸಿ, ನಾವು ಸುರಕ್ಷಿತವಲ್ಲ ಅಂತಕ್ಕಂಥ ಭಾವನೆಯನ್ನ ಸೃಷ್ಟಿಸಿ ಆ ಮೂಲಕ ತಮ್ಮ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋದು ಭಯೋತ್ಪಾದನೆಯ ಹಿಂದಿರ್ತಕ್ಕಂಥ ಒಂದು ಗುರಿಯಾಗಿರುತ್ತೆ. ಭಯೋತ್ಪಾದನೆ, ಭಯೋತ್ಪಾದಕ ಅಂತಕ್ಕಂಥದ್ದೇನಿದೆ, ಈ ಪದಗಳು ಹುಟ್ಕೊಂಡಿದ್ದು ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ 1789ರಿಂದ 95ರವರೆಗೆ ನಡೆದಂಥ ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಈ ಪದಗಳು ಹೆಚ್ಚು ಬಳಕೆ ಆಗ್ತಾ ಹೋದ್ವು. ಟೆರರಿಸಂ ಅಂತಕ್ಕಂಥದ್ದು, ಭಯೋತ್ಪಾದನೆ ಅಂತಕ್ಕಂಥದ್ದು ಕ್ಯಾಲ್ಕುಲೇಟೆಡ್ ಯೂಸ್ ಆಫ್ ವಯಲೆನ್ಸ್ ಅಂತ ಕರೀತಾರೆ. ಲೆಕ್ಕಾಚಾರದ ಮೂಲಕ ಬಳಸ್ತಕ್ಕಂಥ ಒಂದು ಹಿಂಸಾ ಘಟನೆ ಇದು. ದಿಢೀರಂತ ಮಾಡೋದು,
ಯಾವುದೇ ಪ್ಲಾನ್ ಇಲ್ದಲೇ ಮಾಡ್ತಕ್ಕಂಥದ್ದಲ್ಲ. ಪರಿಪೂರ್ಣವಾಗಿ ಯೋಜನೆಗಳನ್ನು ರೂಪಿಸ್ಕೊಂಡು, ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು, ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಯಾವ ಸ್ಥಳದಲ್ಲಿ ಭಯೋತ್ಪಾದನೆ ಮಾಡಬೇಕು, ಯಾವ ಹೊತ್ತಿಗೆ ಭಯೋತ್ಪಾದನೆ ಮಾಡಬೇಕು, ಯಾರನ್ನ ಗುರಿಯಾಗಿಟ್ಕೊಂಡು ಅಟ್ಯಾಕ್ ಮಾಡಬೇಕು, ಅಲ್ಲಿ ಎಷ್ಟು ಜನ ಸೇರಿರ್ತಾರೆ, ಎಷ್ಟು ಹಾನಿ ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ, ತಪ್ಪಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಪ್ರತಿಯೊಂದನ್ನು ಯೋಚನೆ ಮಾಡ್ತಾರೆ. ಅದಕ್ಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರಿತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಜನರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಯ ಕಾಣಿಸ್ಕೊಂಡ್ಬಿಡುತ್ತೆ. ಆ ಘಟನೆ ನಡೆದ ಬಳಿಕವು ತತ್ಕ್ಷಣಕ್ಕೆ ಭಯ ಆಗಿ ಆಮೇಲೆ ಹೊರಟೋಗ್ತಕ್ಕಂಥದ್ದಲ್ಲ. ಘಟನೆ ನಡೆದ ಸಾಕಷ್ಟು ಕಾಲಮಾನದವರೆಗೆ ಆ ಭಯದ ವಾತಾವರಣ ಅಂತಕ್ಕಂಥದ್ದು ಉಂಟಾಗಿರುತ್ತೆ. ಆ ಭಯದ ವಾತಾವರಣವನ್ನೇ ಬಳಸ್ಕೊಂಡು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯಿಂದ, ಅಸ್ತಿತ್ವದಲ್ಲಿರುವ ಸರ್ಕಾರದಿಂದ ನಮಗೆ ಯಾವ ರಕ್ಷಣೆಯೂ ಸಿಗೋದಿಲ್ಲ ಅನ್ನುವ ಭಾವನೆಯನ್ನ ಕ್ರಿಯೇಟ್ ಮಾಡಿ ತಮ್ಮ ರಾಜಕೀಯ ಗುರಿ ಉದ್ದೇಶಗಳನ್ನ ಸಾಧಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಭಯೋತ್ಪಾದಕರು. ಮೀನಿಂಗ್ ಆಫ್ ಟೆರರಿಸಂ, ಅರ್ಥವನ್ನ ಗಮನಿಸೋಣ. ಭಯೋತ್ಪಾದನೆ ಅಂದ್ರೆ ಏನು ಅಂತ ಹೇಳಿ. ದ ವರ್ಡ್ ಟೆರರ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವೆರ್ಬ್ ಟೆರ್ಸರ್, which later became terror, to frighten. The term terrorism comes from French terrorisme, from Latin terror, great fear or dread. The word terrorism was first recorded in English language dictionaries in 1798 as meaning systematic use of terror as a policy. ಹಾಗಾದ್ರೆ ಭಯೋತ್ಪಾದನೆ ಅಂದ್ರೆ ಏನು ಅಂತ ಹೇಳಿ ಅರ್ಥವನ್ನ ಹುಡುಕ್ಲಿಕ್ಕೆ ಹೋದ್ರಿ ನೋಡಿ, ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಭಯವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ನಮ್ಗೆ ಗೊತ್ತಿದೆ, ವಸ್ತುಗಳ ಉತ್ಪಾದನೆ ಕೈಗಾರಿಕೆಗಳ ಮೂಲಕ ಸಿದ್ಧ ವಸ್ತುಗಳ ಉತ್ಪಾದನೆ ಆಗುತ್ತೆ. ಕೃಷಿ ಚಟುವಟಿಕೆಗಳ ಮೂಲಕ ಆಹಾರ ಮತ್ತಿತರ ವಸ್ತುಗಳ ಉತ್ಪಾದನೆಯಾಗುತ್ತೆ. ಗಣಿಗಾರಿಕೆಯ ಮೂಲಕ ಗಣಿ, ಅದಿರು ಮತ್ತಿತರ ವಸ್ತುಗಳ ಉತ್ಪಾದನೆ ಆಗ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಾಗೆ ಇದು ಸಹ ಉತ್ಪಾದನೆ, ಪ್ರಯತ್ನ ಪೂರ್ವಕವಾಗಿ ಹೊರಗೆ ತೆಗಿತಕ್ಕಂಥದ್ದು, ಮಾಡ್ತಕ್ಕಂಥದ್ದು, ಉಂಟು ಮಾಡ್ತಕ್ಕಂಥದ್ದು, ಹೆಚ್ಚಳ ಮಾಡ್ತಕ್ಕಂಥದ್ದು. ಈ ಭಯೋತ್ಪಾದನೆ ಅಂತಕ್ಕಂಥ ಪದ ಏನಿದೆ, ಟೆರರಿಸಂ ಅಂತಕ್ಕಂಥದ್ದು ಮೂಲತಃ ಲ್ಯಾಟಿನ್ ಭಾಷೆನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಪದ. ಟೆರ್ಸರ್ ಅಂತ ಹೇಳಿ ಕರೀತಾರೆ ಅಲ್ಲಿ. ಅದನ್ನೇ ಮುಂದೆ ಟೆರರ್ ಅಂತ ಹೇಳಿ ಕರೆದದ್ದು. ಇದು ಸಹ ಟೆರರ್ ಅಂತಕ್ಕಂಥದ್ದು, ಇದು ಲ್ಯಾಟಿನ್ ಭಾಷೆಯ ಪದನೆ. ಅರ್ಥ ಫ್ರೈಟನ್, ಹೆದರಿಸ್ತಕ್ಕಂಥದ್ದು, ಹೆದರುಕೊಳ್ತಕ್ಕಂಥದ್ದು ಅನ್ನೋ ಅರ್ಥ ಕೊಡುತ್ತೆ. ಸಣ್ಣ ಪ್ರಮಾಣದಲ್ಲ, ದೊಡ್ಡ ಪ್ರಮಾಣದಲ್ಲೇ. ಹಾಗೇನೆ ಈ ಟೆರರಿಸಂ ಅಂತಕ್ಕಂಥ ಪದ ಫ್ರೆಂಚ್ ಕ್ರಾಂತಿಯ ಕಾಲಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದನ್ನು ನಾವು ಈಗಾಗಲೇ ಗುರುತಿಸಿದ್ವಿ. ಫ್ರೆಂಚ್ ಭಾಷೆನಲ್ಲಿ ಟೆರರಿಸ್ಮೆ ಅಂತ ಹೇಳಿ ಕರೆದದ್ದು. ಗ್ರೇಟ್ ಫಿಯರ್ ಅಥವಾ ಡ್ರೆಡ್ ಅಂತ ಹೇಳಿ ಅರ್ಥ ಕೊಟ್ರು. ಮಹಾಭಯ, ಭಾರಿ ಭಯ, ಭಯಾನಕ ಆ ಅರ್ಥವನ್ನ ಕೊಡ್ತಕ್ಕಂಥದ್ದು. ಈ ಟೆರರಿಸಂ ಅಂತಕ್ಕಂಥ ಪದ ಇಂಗ್ಲಿಷ್ ಭಾಷೆಯ ಡಿಕ್ಷನರಿಗಳಲ್ಲಿ ಮೊದಲು ರೆಕಾರ್ಡ್ ಆಗಿರ್ತಕ್ಕಂಥದ್ದು 1798ನೇ ವರ್ಷದಲ್ಲಿ. ಅಲ್ಲಿ ಕೊಟ್ಟಿರತಕ್ಕಂಥ ಅರ್ಥ ಅಂದ್ರೆ ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ಟೆರರ್ ಆಸ್ ಎ ಪಾಲಿಸಿ ಅಂತ ಹೇಳಿ. ಭಯವನ್ನ ಒಂದು ಪಾಲಿಸಿ, ಒಂದು ನೀತಿಯಾಗಿ ಬಳಸ್ಕೊಂಡು ವ್ಯವಸ್ಥಿತವಾಗಿ ಬಳಸ್ತಕ್ಕಂಥದ್ದು. ವ್ಯವಸ್ಥಿತವಾಗಿ ಭಯವನ್ನ ಒಂದು ಪಾಲಿಸಿ ಅಥವಾ ನೀತಿಯಾಗಿ ರೂಪಿಸ್ಕೊಳ್ಳೋದನ್ನೇ ಟೆರರಿಸಂ ಅಂತ ಹೇಳಿ ಕರೆದಿದ್ದಾರೆ. ಒಟ್ಟಾರೆ ನಾವೆಷ್ಟು ತಿಳ್ಕೋಬೇಕು, ಟೆರರಿಸಂ ಅಂದ್ರೆ ದುರುದ್ದೇಶಪೂರ್ವಕವಾಗಿ ಜನ ಸಮುದಾಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಆ ಮೂಲಕ ತಮ್ಮ ರಾಜಕೀಯ ಗುರಿ ಉದ್ದೇಶಗಳನ್ನ ಸಾಧನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಇಲ್ಲೀಗಲಿ, ಕಾನೂನಿಗೆ ವಿರುದ್ಧವಾಗಿ, ನಿಯಮಾವಳಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು. Terrorism is the unlawful use of force or violence
against persons or property to intimidate or coerce a government or its citizens to further certain political or social objectives. The most common cause of terrorism include civilization or cultural clashes, poverty, religion, etc. ಹಾಗಾದ್ರೆ ಈ ಟೆರರಿಸಂದ ಇನ್ನಷ್ಟು ಅರ್ಥವನ್ನ ತಿಳ್ಕೊಳ್ಳಿಕ್ ಹೋದ್ರೆ ಈಗಾಗಲೇ ಹೇಳ್ದಾಗೆ ಅನ್ಲಾಫುಲ್ ಯೂಸ್ ಆಫ್ ಫೋರ್ಸ್ ಅಂತ ಕರಿತೀವಿ. ಕಾನೂನಿಗೆ ವಿರುದ್ಧವಾದಂತಹ ರೀತಿ ಒಳಗೆ, ಕಾನೂನು ಬಾಹಿರವಾದಂತಹ ರೀತಿ ಒಳಗೆ ಬಲ ಪ್ರಯೋಗವನ್ನ ಮಾಡ್ತಕ್ಕಂಥದ್ದು, ಶಕ್ತಿ ಪ್ರಯೋಗವನ್ನ ಮಾಡ್ತಕ್ಕಂಥದ್ದು, ಹಿಂಸಾತ್ಮಕವಾದಂತಹ ರೀತಿ ಒಳಗೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗಳು ಅಥವಾ ಆಸ್ತಿ ಪಾಸ್ತಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಹಾಳು ಮಾಡಿ ಸರ್ಕಾರಗಳನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥದ್ದು, ಆ ಮೂಲಕ ತಮ್ಮ ರಾಜಕೀಯ ಗುರಿ ಉದ್ದೇಶಗಳನ್ನ, ರಾಜಕೀಯ ಇರಬಹುದು, ಸಾಮಾಜಿಕ ಇರಬಹುದು, ಧಾರ್ಮಿಕ ಇರಬಹುದು, ತಮ್ಮ ನಿಶ್ಚಿತ ಗುರಿ ಉದ್ದೇಶಗಳನ್ನ ಸಾಧನೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ವಾಮ ಮಾರ್ಗದ ಮೂಲಕ ಪ್ರಯತ್ನ ಇವು. ಹಿಂಸೆಯನ್ನ ಆಧಾರವಾಗಿ ಬಳಸ್ಕೊಳ್ತಕ್ಕಂಥದ್ದು. ಹಾಗಾದ್ರೆ ಭಯೋತ್ಪಾದನೆಗೆ ಅತಿ ದೊಡ್ಡ ಕಾರಣ ಏನು ಅಂತ ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ತಕ್ಕಂಥದ್ದು ಸಾಂಸ್ಕೃತಿಕ ಅಥವಾ ನಾಗರಿಕತೆಗಳ ಸಂಘರ್ಷ ಅಂತಕ್ಕಂಥದ್ದು, ತಿಕ್ಕಾಟ ಅಂತಕ್ಕಂಥದ್ದು. ಬಡತನ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅದು. ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಏನ್ ಕರಿತೀವಿ, ಸಂಪತ್ತಿನ ಅಸಮಾನ ಹಂಚಿಕೆ ತುಂಬಾ ಪ್ರಮುಖವಾದ. ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡಕ್ಕಾಗ್ತಾ ಇರ್ತಕ್ಕಂಥದ್ದು ರಿಲಿಜನ್, ಧರ್ಮ, ಧರ್ಮಾಂಧತೆ, ಬೆಗೋಟಿಸಮ್ ಅಂತಕ್ಕಂಥದ್ದು. ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸ್ ನೋಡ, ಹಿನ್ನೆಲೆ ಏನು ಭಯೋತ್ಪಾದನೆಗೆ ಅಂತ ಹೇಳಿ. ದ ಟರ್ಮ್ ಟೆರರಿಸ್ಟ್ meaning is first used in 1794 by the French philosopher Francois Noël Barbeuf, who denounces Maximilien Robespierre's Jacobin regime as a dictatorship. During the Reign of Terror, in French, La Terreur, it is from July 1793 to July 1794. Paris was governed by the Committee of Public Safety, headed by Maximilien Robespierre, a 12-member government, who oversaw a regime of mass executions by the guillotine. In December 1794, Edmund Burke, a famous English historian, Edmund Burke, used the word terrorist to denote the directory government. ಏನ್ ಹಾಗಾದ್ರೆ ಐತಿಹಾಸಿಕ ಹಿನ್ನೆಲೆ ಏನಿದೆ ಅಂದ್ರೆ ಸಾವಿರಾರು ವರ್ಷಗಳ ಹಿನ್ನೆಲೆ ಇರೋದು. ನಾವು ಆಧುನಿಕ ಕಾಲದ ಬೆಳವಣಿಗೆಯನ್ನಷ್ಟೇ ಗಮನಿಸ್ತಾ ಇದ್ದೀವಿ. ಈ ಟೆರರಿಸ್ಟ್ ಅಂತಕ್ಕಂಥದ್ದು ಏನಿದೆ 1794ರಲ್ಲಿ ಹೆಚ್ಚಿನದಾಗಿ ಬಳಕೆಗೆ ಬಂದಿದ್ದು. ಅದರಲ್ಲೂ ಫ್ರೆಂಚ್ ಫಿಲಾಸಫರ್, ದಾರ್ಶನಿಕ ಫ್ರಾಂಕೋಯಿಸ್ ನೋಯೆಲ್ ಬಾಬ್ಯೂಫ್ ಅಂತಕ್ಕಂಥ ವ್ಯಕ್ತಿ, ಈ ಫ್ರೆಂಚ್ ಫಿಲಾಸಫರ್ ಈ ಪದವನ್ನ ಬಳಸಿದ್ದು. ಯಾಕೆಂದ್ರೆ ಮ್ಯಾಕ್ಸಿಮಿಲಿಯನ್ ರಾಬೆಸ್ಪಿಯರ್ ನಾಯಕತ್ವದ ಜಾಕೋಬಿನ್ ಸರ್ವಾಧಿಕಾರತ್ವವನ್ನ ಟೀಕೆ ಮಾಡ್ಲಿಕ್ಕೋಸ್ಕರ ಬಳಸ್ಕೊಂಡಿದ್ದು. ಏನಾಗಿತ್ತು ಹಾಗಾದ್ರೆ ಅಂತ ಹೇಳಿದ್ರೆ, ಫ್ರಾನ್ಸ್ ಕ್ರಾಂತಿಯ ನಂತರ, ಅದರಲ್ಲೂ ಫ್ರಾನ್ಸಿನ ದೊರೆಯಾಗಿದ್ದಂತಹ 14ನೇ ಲೂಯಿಯನ್ನ ಗಿಲೋಟಿನ್ ಯಂತ್ರಕ್ಕೆ ಬಲಿ ಕೊಟ್ಟ ನಂತರ ರಾಯಲಿಸ್ಟ್ಗಳು ಏನಿದ್ರು, ರಾಜಪ್ರಭುತ್ವವಾದಿಗಳು ದೊಡ್ಡ ಪ್ರಮಾಣದಲ್ಲಿ ದಂಗೆ ಏಳ್ತಾ ಹೋದ್ರು. ಕ್ರಾಂತಿಯನ್ನೇ ವಿಫಲಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಕ್ರಾಂತಿಯ ಸಂರಕ್ಷಣೆಗೋಸ್ಕರ ಜಾಕೋಬಿನ್ನರ ಸರ್ಕಾರ, ಮ್ಯಾಕ್ಸಿಮಿಲಿಯನ್ ರಾಬೆಸ್ಪಿಯರ್ ನಾಯಕತ್ವದ ಸರ್ಕಾರ ಕಮಿಟಿ ಆಫ್ ಪಬ್ಲಿಕ್ ಸೇಫ್ಟಿಯನ್ನ ನೇಮಿಸಿತು. 12 ಮಂದಿ ನಾಯಕರುಗಳು ಇರ್ತಕ್ಕಂಥ ಕಮಿಟಿ ಆಫ್ ಪಬ್ಲಿಕ್ ಸೇಫ್ಟಿ. ಈ ಸಮಿತಿ ದೊಡ್ಡ ಪ್ರಮಾಣದಲ್ಲಿ ಏನು
ಸಾವಿರಾರು ಜನರನ್ನ ಬಂಧಿಸಿ ಕ್ರಾಂತಿ ವಿರೋಧಿಗಳು ಅನ್ನೋ ಹೆಸರಿನಲ್ಲಿ ತ್ವರಿತ ನ್ಯಾಯ ವಿಚಾರಣೆ, ನ್ಯಾಯದ ಅಣಕ ಅದನ್ನ ನಡೆಸಿ ಬೆಳಗ್ಗೆ ಕೋರ್ಟ್ಗೆ ಹಾಜರುಪಡಿಸಿದ್ರೆ ಮಧ್ಯಾಹ್ನಕ್ಕಾಗ್ಲಿ ಶಿಕ್ಷೆ ಪ್ರಕಟವಾಗ್ತಾ ಇತ್ತು. ಅಪರಾಧಿ ಅಂತ ಯಾರನ್ನ ಹೇಳ್ಕೊಂಡ್ ಬಂದಿರ್ತಾರೆ ಅವನಿಗೆ ತನ್ನ ಪರವಾಗಿ ಮಾತಾಡೋದಕ್ಕೂ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಜಸ್ಟ್ ಅವ್ನು ಮಾಡಿದ ಅಪರಾಧ ಏನು ಹೇಳೋರು ನ್ಯಾಯಾಧೀಶರು ಇಮಿಡಿಯೇಟ್ ಆಗಿ ಅವನಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ಬಹುತೇಕವಾಗಿ ಶಿಕ್ಷೆ ಗಿಲೋಟಿನ್ ಯಂತ್ರದ ಮೂಲಕ ಸಾವು. ಹಾಗಾಗಿ ಈ ಒಂದು ನ್ಯಾಯದ ಅಡಕದ ರೀತಿಯಲ್ಲಿ ಇತ್ತು. ಸಾವಿರಾರು ಜನರ ಕಗ್ಗೊಲೆ ಆಯಿತು ಗಿಲೋಟಿನ್ ಯಂತ್ರದ ಮೂಲಕ. ಇದನ್ನ ತಿಳಿಸ್ಲಿಕ್ಕೋಸ್ಕರನೇ ಬಳಸಿದ್ದು ರೀಜನ್ ಆಫ್ ಟೆರರ್ ಅಂತಕ್ಕಂಥ ಪದವನ್ನ. ಭಯಾನಕ ಆಳ್ವಿಕೆ. ನಾವು ಮುಂದೆ ಗಮನಿಸ್ತೀವಿ, ಎಡ್ಮಂಡ್ ಬರ್ಕ್ ಅಂತಕ್ಕಂಥ ಇತಿಹಾಸಕಾರ, ಬ್ರಿಟಿಷ್ ಇತಿಹಾಸಕಾರ, ಕ್ರಾಂತಿಯ ನಂತರದಲ್ಲಿ 1795ರಲ್ಲಿ ಏನು ಫ್ರಾನ್ಸ್ ನಲ್ಲಿ ಡೈರೆಕ್ಟರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಈ ಡೈರೆಕ್ಟರಿ ಸರ್ಕಾರವನ್ನ ಸೂಚನೆ ಮಾಡಲಿಕ್ಕೆ ಟೆರರಿಸ್ಟ್ ಗವರ್ನಮೆಂಟ್ ಅಂತಕ್ಕಂಥ ಪದವನ್ನ ಬಳಸ್ತಾನೆ ಆತ. ಕ್ರಾಂತಿಯ ಮೂಲಕ ಭಯೋತ್ಪಾದನೆ ಮಾಡಿ ಸಾವಿರಾರು ಮುಗ್ಧರ ಕೊಲೆ ಮಾಡಿ ಅಧಿಕಾರ ಹಿಡ್ಕೊಂಡಿರ್ತಕ್ಕಂಥ 5 ಮಂದಿ ಸರ್ವಾಧಿಕಾರಿಗಳ ಸರ್ಕಾರ ಅಂತಕ್ಕಂಥ ಅರ್ಥದಲ್ಲಿ. ಡೆಫಿನಿಷನ್ ಆಫ್ ಟೆರರಿಸಂ, ಭಯೋತ್ಪಾದನೆಯ ವ್ಯಾಖ್ಯೆಗಳು. Definitions of terrorism are usually complex. The systematic use of terror, especially as a means of coercing, is the most common definition of terrorism. American political philosopher Michael Walzer states that terrorism is the deliberate killing of innocent people at random to spread fear through a whole population and for. ನೋಡಿ, ಭಯೋತ್ಪಾದನೆಯ ವ್ಯಾಖ್ಯೆಯನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಭಯೋತ್ಪಾದನೆಯ ವ್ಯಾಖ್ಯೆ ಸುಲಭದ್ದಲ್ಲ, ಕಾಂಪ್ಲೆಕ್ಸ್ ನೇಚರ್ ಇರೋದ್ರಿಂದ ನಾವು ಯಾವುದೇ ವ್ಯಾಖ್ಯವನ್ನ ಕೊಡೋದಕ್ಕೆ ಹೋದ್ರೂ ವ್ಯಾಖ್ಯೆಯಿಂದ ಹೊರಗುಳಿತಕ್ಕಂಥ ರೀತಿಯಲ್ಲಿ ಭಯೋತ್ಪಾದನೆಯ ಘಟನೆಗಳು ಬೆಳೀತಾ ಇದೆ. ಹಾಗಾಗಿ ಇದೊಂದು ಸಂಕೀರ್ಣವಾಗಿರೋದ್ರಿಂದ ಅದಕ್ಕೆ ಕಾಮನ್ಲಿ ಅಕ್ಸೆಪ್ಟೆಡ್ ಡೆಫಿನೇಷನ್ ಅನ್ನ ಕೊಡೋದಕ್ಕೆ ಇದುವರೆಗೂ ಆಗಿಲ್ಲ. ಆದ್ರೆ ಒಂದು ಸಣ್ಣ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು, ಭಯೋತ್ಪಾದನೆ ಅಂದ್ರೆ ಭಯವನ್ನ ಹೆಚ್ಚಿನದಾಗಿ ಬೆಳೆಸಿ, ಹಿಂಸಾ ಕೃತ್ಯದ ಮೂಲಕ ಭಯವನ್ನ ಜನಮಾನಸದಲ್ಲಿ ಬೆಳೆಸಿ ರಾಜಕೀಯ ಗುರಿ ಉದ್ದೇಶ ಸಾಧನೆ ಮಾಡ್ತಕ್ಕಂಥದ್ದು. ಅಮೆರಿಕದ ರಾಜಕೀಯ ಶಾಸ್ತ್ರಜ್ಞ, ರಾಜಕೀಯ ಚಿಂತಕ ಮೈಕೆಲ್ ವಾಲ್ಜರ್ ಅವರು ಹೇಳ್ತಕ್ಕಂಥ ಹೇಳಿಕೆಯನ್ನ ಗಮನಿಸಬಹುದು. ಅವ್ರು ಹೇಳ್ತಾರೆ, ಭಯೋತ್ಪಾದನೆ ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ದೊಡ್ಡ ಪ್ರಮಾಣದಲ್ಲಿ ಇನ್ನೋಸೆಂಟ್ ಪೀಪಲ್ ಅನ್ನ, ಯಾವುದೇ ತಪ್ಪು ಮಾಡದಲ್ಲೇ ಇರ್ತಕ್ಕಂಥ ಅಮಾಯಕ ಜನತೆಯನ್ನ ಗುರಿಯಾಗಿಟ್ಕೊಂಡು, ಇಂಥವ್ರೇಂತ ಬೇಕಿಲ್ಲ, ಒಟ್ನಲ್ಲಿ ರ್ಯಾಂಡಮ್ ಆಗಿ, ಒಟ್ನಲ್ಲಿ ಜನ ಸಮುದಾಯವನ್ನ ಗುರಿಯಾಗಿಟ್ಕೊಂಡು ಭಯವನ್ನ ಬಿತ್ತತಕ್ಕಂಥದ್ದು, ಹಿಂಸಾಕೃತ್ಯದ ಮೂಲಕ ಭಯವನ್ನ ಬಿತ್ತತಕ್ಕಂಥದ್ದು, ಇಡೀ ಜನ ಸಮುದಾಯದಲ್ಲಿ ಭಯವನ್ನ ಬಿತ್ತಿ ತಮ್ಮ ಗುರಿ ಉದ್ದೇಶ ಸಾಧಿಸ್ಕೊಳ್ತಕ್ಕಂಥದ್ದು. Department of Defense Dictionary of Military Terms define terrorism as the calculated use of unlawful violence or threat of unlawful violence to inculcate fear, intended to coerce or to intimidate governments or societies in the pursuit of goals that are generally political, religious or ideological. ನೋಡಿ, ಅಮೆರಿಕದ ಡಿಫೆನ್ಸ್ ಮಿನಿಸ್ಟ್ರಿ ಏನಿದೆ ಅದರ ಒಂದು ಡಿಕ್ಷನರಿ ಆಫ್ ಮಿಲಿಟರಿ ಟರ್ಮ್ಸ್ ಅಂತಕ್ಕಂಥದ್ದು, ಅದರಲ್ಲಿ ಭಯೋತ್ಪಾದನೆಯನ್ನ ಹೇಗೆ ವ್ಯಾಖ್ಯಾನಿಸಿದರೆ ಅಂತ ಅಂಶವನ್ನ ನಾವು ಗಮನಿಸ್ಲಿಕ್ಕೆ ಹೋದ್ರೆ, ಕ್ಯಾಲ್ಕುಲೇಟೆಡ್ ಯೂಸ್ ಆಫ್ ಅನ್ಲಾಫುಲ್ ವಯಲೆನ್ಸ್, ಅನೈತಿಕವಾದಂತಹ ನಿಯಮ ಬಾಹಿರವಾದಂತಹ ರೀತಿ ಒಳಗೆ ಈ ಹಿಂಸೆಯನ್ನ ಬಳಸ್ತಕ್ಕಂಥದ್ದು, ದೊಡ್ಡ ಪ್ರಮಾಣದ ಹಿಂಸೆಯನ್ನ ಬಳಸ್ತಕ್ಕಂಥದ್ದು. ಆ ಹಿಂಸೆಯನ್ನ ಕ್ಯಾಲ್ಕುಲೇಟ್ ಆಗಿ ಬಳಸ್ತಾರೆ, ಲೆಕ್ಕಾಚಾರವನ್ನ ಹಾಕೊಂಡು
ಅದರಿಂದ ಆಗುವ ಹಾನಿ ಮತ್ತಿತರನ್ನೆಲ್ಲವನ್ನ ಗಮನಿಸಿ. ಈ ಅನ್ಲಾಫುಲ್ ವಯಲೆನ್ಸ್ ಅಂತಕ್ಕಂಥದ್ದು ಯಾಕೆ ಬೆಳೆಸ್ತಾರೆ ಅಂದ್ರೆ, ಟು ಇನ್ಕಲ್ಕೇಟ್ ಫಿಯರ್, ಭಯವನ್ನ ಬೆಳೆಸ್ಲಿಕ್ಕೆ, ಭಯವನ್ನ ಹೆಚ್ಚು ಮಾಡ್ಲಿಕ್ಕೆ, ಭಯವನ್ನ ವೃದ್ಧಿ ಮಾಡ್ಲಿಕ್ಕೆ. intended to coerce or to intimidate governments or societies in the pursuit of goals that are generally political, so religious or ideological. ಜನರ ಮನಸ್ಸಿನಲ್ಲಿ ದೊಡ್ಡ ಭಯವನ್ನ ಉಂಟು ಮಾಡಿ ಆ ಸಮಾಜಗಳಲ್ಲಿ ಅಥವಾ ಸರ್ಕಾರಗಳಲ್ಲಿ ಒಂದು ರೀತಿಯ ಅಸ್ಥಿರತೆಯನ್ನ ಉಂಟು ಮಾಡ್ತಕ್ಕಂಥದ್ದು, ಆ ಮೂಲಕ ತಮ್ಮ ರಾಜಕೀಯ, ಧಾರ್ಮಿಕ ಅಥವಾ ಸೈದ್ಧಾಂತಿಕ ಗುರಿಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥದ್ದು ಭಯೋತ್ಪಾದನೆ ಅಂತ ಹೇಳಿ ಡಿಕ್ಷನರಿ ಆಫ್ ಮಿಲಿಟರಿ ಟರ್ಮ್ಸ್ ತಿಳಿಸುತ್ತೆ. The US Code of Federal Regulations defines terrorism as the unlawful use of force and violence against persons or property to intimidate or coerce a government, the civilian population, or any segment thereof in furtherance of political or social objectives. ಇದು ಸಹ ಹೆಚ್ಚು ಕಡಿಮೆ ಹಿಂದಿನ ವ್ಯಾಖ್ಯೆ ರೀತಿಯಲ್ಲೇ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಅಮೆರಿಕದ ಫೆಡರಲ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನ ಇದು. ಇಲ್ಲಿ ಸಹ ಒಂದು ಕಾನೂನು ಬಾಹಿರವಾದಂತಹ ರೀತಿಯ ಒಳಗೆ ಶಕ್ತಿಯನ್ನ, ಹಿಂಸೆಯನ್ನ ಬಳಸ್ಕೊಳ್ತಕ್ಕಂಥದ್ದು, ಸಾಮಾನ್ಯ ಜನರ ಮೇಲೆ ಅಥವಾ ಅವರ ಆಸ್ತಿ ಪಾಸ್ತಿಗಳ ಮೇಲೆ ಹಿಂಸಾಕೃತ್ಯಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನ ಉಂಟು ಮಾಡ್ತಕ್ಕಂಥದ್ದು, ಭಯವನ್ನ ಬಿತ್ತನೆ ಮಾಡ್ತಕ್ಕಂಥದ್ದು, ಆ ಮೂಲಕ ಸರ್ಕಾರಗಳ ಬಗ್ಗೆ ನಾಗರಿಕ ಜನತೆ ನಂಬಿಕೆಯನ್ನ ಕಳ್ಕೊಳ್ಳೋ ಹಾಗೆ ಮಾಡಿ ಅದರ ಮೂಲಕವಾಗಿ ತಮಗೆ ಬೇಕಾದಂತಹ ರಾಜಕೀಯ ಅಥವಾ ಸಾಮಾಜಿಕ ಗುರಿ ಉದ್ದೇಶಗಳನ್ನ ಸಾಧಿಸ್ಕೊಳ್ಳದೆ ಭಯೋತ್ಪಾದನೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನ ಪ್ಲೇಸಸ್ ಆಫ್ ಟೆರರಿಸ್ಟ್ ಅಟ್ಯಾಕ್. ಹಾಗಾದ್ರೆ ಭಯೋತ್ಪಾದಕರು ಯಾವ ಜಾಗದಲ್ಲಿ ಅಟ್ಯಾಕ್ ಮಾಡ್ತಾರೆ? ಯಾಕಂದ್ರೆ ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ಅಂತ ಹೇಳಿದಿವಿ, ಕ್ಯಾಲ್ಕ್ಯುಲೇಟೆಡ್ ಇರ್ತಕ್ಕಂಥದ್ದು ಭಯೋತ್ಪಾದನೆಯಲ್ಲಿ ತುಂಬಾ ಮುಖ್ಯ. ಇನ್ ಆರ್ಡರ್ ಟು ಅಟ್ರಾಕ್ಟ್ ಅಂಡ್ ಮೈಂಟೈನ್ ದಿ publicity necessary to generate widespread fear, terrorists must engage in increasingly dramatic, violent and high profile attacks. ಭಯೋತ್ಪಾದಕರ ಮುಖ್ಯ ಉದ್ದೇಶನೇ ಜನರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಯವನ್ನ ಬೆಳೆಸಬೇಕು. ಬರೀ ಒಂದು ಏರಿಯಾದಲ್ಲಿ ಭಯ ಬೆಳೆದ್ರಾಗಲ್ಲ, ಅದು ಆ ದೇಶದ ತುಂಬೆಲ್ಲ ಹರಡ್ತಾ ಹೋಗ್ಬೇಕು. ಆ ಘಟನೆಯ ತೀವ್ರತೆ, ಭಯ ಎಲ್ಲ ಜನರಲ್ಲೂ ಹರಡ್ತಾ ಹೋಗ್ಬೇಕು. ಅದಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಪಬ್ಲಿಸಿಟಿ ಬೇಕಾಗುತ್ತೆ, ಒಂದು ಪ್ರಚಾರ ಬೇಕಾಗುತ್ತೆ. ಆ ಪ್ರಚಾರಕ್ಕೋಸ್ಕರ ಅವರು ತುಂಬಾ ಪ್ಲಾನ್ ಅನ್ನ ಮಾಡಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅಟ್ಯಾಕ್ಗಳನ್ನ ಮಾಡ್ತಕ್ಕಂಥದ್ದು, ಹಿಂಸಾಕೃತ್ಯಗಳಲ್ಲಿ ತೊಡಗ್ತಕ್ಕಂಥದ್ದು. ಅದರಲ್ಲೂ ಹೈ ಪ್ರೊಫೈಲ್ ಅಟ್ಯಾಕ್ ಮಾಡ್ತಾರೆ, ಅತ್ಯಂತ ಪ್ರಮುಖ ವ್ಯಕ್ತಿಗಳನ್ನ ಕೊಲ್ತಕ್ಕಂಥದ್ದು. ರಾಜಕಾರಣಿ ಆಗಿರಬಹುದು, ಸಿನಿಮಾ ನಟ ಆಗಿರಬಹುದು, ಉದ್ಯಮಿ ಆಗಿರಬಹುದು, ಆಡಳಿತ ಅಧಿಕಾರಿ ಆಗಿರಬಹುದು, ಮಿಲಿಟರಿ ಅಥವಾ ಪೊಲೀಸ್ ಬೇಸ್ಗಳು ಇರಬಹುದು, ಅಥವಾ ಯಾವುದಾದ್ರು ದೊಡ್ಡ ಪ್ರಮಾಣದ ವಿದೇಶಿ ಪ್ರತಿನಿಧಿಗಳು ಬಂದಂತಹ ಸಂದರ್ಭ ಇರಬಹುದು. ಅಂಥವುಗಳನ್ನೇ ಬಳಸ್ಕೊಂಡು ಅಟ್ಯಾಕ್ ಮಾಡ್ತಕ್ಕಂಥದ್ದು. The goal of terrorism generally is to destroy the public's sense of security in the places most familiar to them. The victims and locations of terrorist attacks often are carefully selected. Major targets include embassies, military camps, police stations, schools, shopping centers and markets, bus and train stations, restaurants, night clubs, stadiums, aerodromes, places of religious importance, legislative houses, etc. ನೋಡಿ, ಯಾವ ಸ್ಥಳದಲ್ಲಿ ಭಯೋತ್ಪಾದನೆಯನ್ನ ಮಾಡ್ತಾರೆ ಅನ್ನೋದನ್ನ ಗಮನಿಸಲಿಕ್ಕೆ ಹೋದ್ರೆ
ಟೆರರಿಸ್ಟ್ಗಳ ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದೇ ಜನತೆಯಲ್ಲಿ ಒಂದು ಅಸುರಕ್ಷತೆಯ ಭಾವನೆಯನ್ನ ಮೂಡಿಸ್ತಕ್ಕಂಥದ್ದು. ನಾವು ಸುರಕ್ಷಿತವಾಗಿಲ್ಲ, ಈ ಸರ್ಕಾರ ಆಡಳಿತಾವಧಿನಲ್ಲಿ ನಮಗೆ ಯಾವುದೇ ರಕ್ಷಣೆ ದೊರಕಿಲ್ಲ. ಇಲ್ಲಿ ಯಾವುದೇ ಪಕ್ಷ ಮುಖ್ಯ ಆಗೋದಿಲ್ಲ, ಒಟ್ಟಾರೆ ಸರ್ಕಾರ. ಈ ಸರ್ಕಾರದ ಅವಧಿನಲ್ಲಿ ಅಥವಾ ಕಾಲಮಾನದಲ್ಲಿ ನಮಗೆ ನಮ್ಮ ಜೀವಕ್ಕೆ, ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಭಯ ಉಂಟಾಗೋ ಹಾಗೆ ಮಾಡಬೇಕು. ಅದಕ್ಕೋಸ್ಕರ ಬಹಳವಾಗಿ ಪ್ಲಾನ್ಗಳನ್ನು ಮಾಡಿ ಅಂಥದೇ ಸ್ಥಳ ಆಯ್ಕೊಳ್ಳೋದು. ಹೆಚ್ಚು ಜನ ಇರಬೇಕು, ಈ ಪ್ಲೇಸ್ಗಳು ನಮಗೆ ಸುರಕ್ಷಿತ ಅನ್ನಿಸ್ಬೇಕು, ಮತ್ತೆ ಜನಕ್ಕೆ ತುಂಬಾ ಚಿರಪರಿಚಿತವಾದ ಸ್ಥಳಗಳು ಅಲ್ಲ, ಮತ್ತೆ ಮತ್ತೆ ಹೆಚ್ಚು ಸಂಖ್ಯೆಯಲ್ಲಿ ಬರುವಂತ ಸ್ಥಳಗಳು, ಅದನ್ನೇ ಆಯ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ನೀವು ಗಮನಿಸಿರಬಹುದು, ಬಾಂಬೆನಲ್ಲಿ ಆದಂತಹ ಏನು ರೈಲ್ವೆ ಸ್ಟೇಷನ್ ವಿಟಿನಲ್ಲಿ, ವಿಕ್ಟೋರಿಯಾ ಟರ್ಮಿನಸ್ ಅಥವಾ ಶಿವಾಜಿ ಟರ್ಮಿನಸ್ ಅಂತ ಏನ್ ಕರಿತೀವಿ, ಅಲ್ಲಿ ಭಯೋತ್ಪಾದಕರು, ಪಾಕಿಸ್ತಾನದಿಂದ ತರಬೇತಿ ಹೊಂದಿದ ಭಯೋತ್ಪಾದಕರು ಬಂದು ನಡೆಸಿದ ಭಯೋತ್ಪಾದನಾ ಘಟನೆ. ನಮ್ಮ ಪಾರ್ಲಿಮೆಂಟ್ ಹೌಸ್ ಮೇಲೆ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ರಲ್ಲ 2001 ಡಿಸೆಂಬರ್ನಲ್ಲಿ, ಅವುಗಳನ್ನು ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾವ ಪ್ಲೇಸು ಪ್ರಮುಖವಾಗಿ ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ, ಎಂಬಸಿಗಳನ್ನ ಬಳಸ್ತಾರೆ, ರಾಯಭಾರ ಕಚೇರಿಗಳು. ನಮ್ಮ ದೇಶದಲ್ಲಿರುವ ವಿದೇಶಿ ರಾಯಭಾರ ಕಚೇರಿಗಳನ್ನ ಗಮನಿಸ್ತಾರೆ, ಅಥವಾ ಯಾವುದೇ ದೇಶದಲ್ಲಿರ್ತಕ್ಕಂಥ ಇನ್ನೊಂದು ದೇಶದ ರಾಯಭಾರ ಕಚೇರಿಗಳನ್ನ ಗುರಿಯಾಗಿ ಇಟ್ಕೋತಾರೆ. ಆ ರಾಯಭಾರ ಕಚೇರಿಯ ಎಲ್ಲ ಸಿಬ್ಬಂದಿಗೆ ರಕ್ಷಣೆಯನ್ನ ಕೊಡ್ಬೇಕಾದ್ದು ಅಲ್ಲಿಯ ಸರ್ಕಾರದ ಪರಮಾದ್ಯ ಕರ್ತವ್ಯ ಆಗಿರುತ್ತೆ. ಅದನ್ನೇ ಗುರಿಯಾಗಿ ಇಟ್ಕೊಂಡು ರಾಷ್ಟ್ರಗಳ ಸಂಬಂಧವನ್ನೇ ಹಾಳು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಹಾಗೇನೆ ಮಿಲಿಟರಿ ಅಂಡ್ ಪೊಲೀಸ್ ಬೇಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಪೊಲೀಸ್ ತರಬೇತಿ ಕೇಂದ್ರಗಳಿರಬಹುದು, ಅಥವಾ ಪೊಲೀಸ್ ಸ್ಟೇಷನ್ಗಳಿರಬಹುದು, ಅಥವಾ ಮಿಲಿಟರಿ ಕ್ಯಾಂಪ್ಗಳು ಇರಬಹುದು, ಅವುಗಳನ್ನ ಹಾಕ್ತಕ್ಕಂಥದ್ದು. ಯಾಕಂದ್ರೆ ರಕ್ಷಣೆ ಕೊಡ್ತಕ್ಕಂಥವ್ರೇ ಅವರು. ಅಂಥ ಕಡೆನಲ್ಲೇ ಅಟ್ಯಾಕ್ ಮಾಡಿಬಿಟ್ರೆ ಜನಕ್ಕೆ ಇನ್ನಷ್ಟು ಭಯ ಜಾಸ್ತಿ ಆಗ್ಬಿಡುತ್ತೆ. ಇವ್ರಿಗೆ ರಕ್ಷಣೆ ಇಲ್ಲ, ನಮ್ಗೇನ್ ಕೊಡ್ತಾರೆ ಅನ್ನೋ ಭಯ ಬಂದ್ಬಿಡುತ್ತೆ. ಶಾಲೆಗಳು, ರಷ್ಯಾದಲ್ಲಿ ಆದಂತಹ ಚಚನ್ ಬಂಡುಕೋರರು ಮಾಡಿದಂತಹ ಶಾಲೆಯ ಮೇಲಿನ ಆಕ್ರಮಣವನ್ನೇ ನಾವು ನೆನಪು ಮಾಡ್ಕೊಳ್ಬಹುದು. ಮುಂದೆ ಅದರ ಬಗ್ಗೆ ವಿವರವಾಗಿ ತಿಳ್ಕೊತೀವಿ. ಶಾಪಿಂಗ್ ಸೆಂಟರ್ಸ್ ಅಂಡ್ ಮಾಲ್ಸ್, ಮಾರ್ಕೆಟ್ಸ್, ಇವಾಗಂತೂ ಸಣ್ಣ ಪುಟ್ಟ ನಗರಗಳಲ್ಲೂ ಶಾಪಿಂಗ್ ಸೆಂಟರ್ಗಳಾಗಿದೆ, ಶಾಪಿಂಗ್ ಮಾಲ್ಗಳಾಗಿವೆ. 100 ಗಟ್ಟಲೆ ಜನ ಇರ್ತಾರೆ. ದೊಡ್ಡ ಪ್ರಮಾಣದ ವಸ್ತುಗಳು ಇರ್ತವೆ, ಕೋಟ್ಯಂತರ ಬೆಲೆ ಬಾಳ್ತಕ್ಕಂಥ ವಸ್ತುಗಳು, ಮತ್ತೆ ಸಾವಿರಾರು ಜನ ಒಂದೇ ಕಡೆ ಸೇರಿರ್ತಕ್ಕಂಥದ್ದು, ಅದನ್ನ ಆಯ್ಕೆ ಮಾಡ್ಕೋತಾರೆ. ಮಾರುಕಟ್ಟೆಗಳಂತೂ ಹೇಳೋ ಅಷ್ಟೇ ಇಲ್ಲ, ವಿಪರೀತ ಜನದಟ್ಟಣೆ ಇರ್ತಕ್ಕಂಥದ್ದು. ಬಸ್ ಸ್ಟ್ಯಾಂಡ್ಗಳನ್ನ, ದೊಡ್ಡ ನಗರಗಳ ಬಸ್ ಸ್ಟ್ಯಾಂಡ್ಗಳು ಅಥವಾ ರೈಲ್ವೆ ಸ್ಟೇಷನ್ಗಳು, ಸಾವಿರಾರು ಜನ ಬಂದು ಸೇರಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳು. ರೆಸ್ಟೋರೆಂಟ್ಗಳು, ದೊಡ್ಡ ಪ್ರಮಾಣದ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, 5 ಸ್ಟಾರ್ ಹೋಟೆಲ್ಸ್ ಅಂಡ್ ರೆಸ್ಟೋರೆಂಟ್ಸ್ ಏನಿರುತ್ತೆ ಅವುಗಳು. ನೈಟ್ ಕ್ಲಬ್ಗಳು, ಶ್ರೀಮಂತರು, ಅಧಿಕಾರಿಗಳು, ರಾಜಕಾರಣಿಗಳು ಇಂಥವ್ರು ಹೆಚ್ಚು ಸೇರ್ತಕ್ಕಂಥದ್ದು, ವಿದೇಶಿಗರು ಬಂದು ಸೇರ್ತಕ್ಕಂಥದ್ದು ನೈಟ್ ಕ್ಲಬ್ಗಳು. ಕ್ರೀಡಾಂಗಣಗಳು, ದೊಡ್ಡ ಪ್ರಮಾಣದಲ್ಲಿ ಕ್ರೀಡಾ ಚಟುವಟಿಕೆ ನಡೀತಕ್ಕಂಥ ಕ್ರೀಡಾಂಗಣಗಳು. ನಾವು 1972 ಮ್ಯೂನಿಚ್ ಒಲಿಂಪಿಕ್ಸ್ ಅನ್ನ ಗಮನಿಸಬಹುದು. ಆಗಲೇ PLO ಭಯೋತ್ಪಾದಕರು ಇಸ್ರೇಲ್ನ ಕ್ರೀಡಾಪಟುಗಳನ್ನ ಕೊಂದು ತಮ್ಮ ಭಯೋತ್ಪಾದಕ ಚಟುವಟಿಕೆ ಮೆರೆದದ್ದು. ಏರೋಡ್ರಮ್ಗಳು ಸಹ ಭಯೋತ್ಪಾದನೆಯ ತಾಣವಾಗ್ತಾ ಇದೆ. ಬಹಳ ದೊಡ್ಡ ಹಾನಿಯನ್ನ ಉಂಟು ಮಾಡಬಹುದು ಏರೋಡ್ರಮ್ಗಳನ್ನ ಹಾನಿ ಮಾಡಿದ್ರೆ. ಇನ್ನು ಮಿಲಿಟರಿ ಕ್ಯಾಂಪ್ಗಳನ್ನ ಹಾನಿ ಮಾಡೋದನ್ನ ಕುರಿತು ಹೇಳೋದಾದ್ರೆ, ಅಂಬಾಲದಲ್ಲಿ ಮಾಡಿದ್ದು, ಭಾರತೀಯ ವಾಯುನೆಲೆಯ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದು. ಪ್ಲೇಸಸ್ ಆಫ್ ರಿಲಿಜಿಯಸ್ ಇಂಪಾರ್ಟೆನ್ಸ್, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಅಥವಾ ಬಸದಿಗಳು, ಇಂಥವುಗಳನ್ನ ಗುರಿಯಾಗಿ ಇಟ್ಕೊಂಡು ಅಟ್ಯಾಕ್ ಮಾಡೋದು. ವಿಶೇಷವಾಗಿ ಹಬ್ಬ, ಉತ್ಸವ, ಜಾತ್ರೆ, ಇಂಥ ಧಾರ್ಮಿಕ ಸಮಾರಂಭಗಳು ನಡೀತಕ್ಕಂತಹ ಸನ್ನಿವೇಶದಲ್ಲಿ ನಾವು ಇವತ್ತಿಗೂ ಗಮನಿಸಬಹುದು, ಪಾಕಿಸ್ತಾನದಲ್ಲಿ ಬಹುತೇಕವಾಗಿ ಶುಕ್ರವಾರದ ದಿನಗಳನ್ನೇ ಆಯ್ಕೆ ಮಾಡಿಕೊಂಡು ಭಯೋತ್ಪಾದಕರು ಅಟ್ಯಾಕ್ ಮಾಡ್ತಾರೆ.
ಸುನ್ನಿ ಮತ್ತು ಶಿಯಾಗಳ ನಡುವೆ ತಿಕ್ಕಾಟ ಮುಂದುವರೆದಿದ್ದು, ದೊಡ್ಡ ಪ್ರಮಾಣದಲ್ಲಿ ಶಿಯಾಗಳು ಇರ್ತಕ್ಕಂತಹ ಪ್ರದೇಶದಲ್ಲಿ ಇಂಥ ಅಟ್ಯಾಕ್ ಗಳನ್ನ ಸುನ್ನಿ ಮುಸ್ಲಿಮರು ಮಾಡ್ತಾ ಇರ್ತಕ್ಕಂಥದನ್ನ ಕಾಣ್ತೀವಿ. ಸುನ್ನಿಗಳ ಮೇಲೆ ಶಿಯಾಗಳು ಮಾಡ್ತಾ ಇದ್ದಾರೆ ಅಟ್ಯಾಕ್. ಹಾಗಾಗಿ ಧಾರ್ಮಿಕ ಸ್ಥಳಗಳು, ಇದರ ಜೊತೆನಲ್ಲಿ ನಾವು ಗಮನಿಸಬಹುದು ರಾಜಕೀಯ ಸಮಾವೇಶಗಳು ನಡೆದಂತಹ ಸಂದರ್ಭವನ್ನು ಬಳಸ್ಕೊಳ್ತಾರೆ. ಉದಾಹರಣೆಗೆ ನಮ್ಮ ಪ್ರಧಾನಿಗಳಾಗಿದ್ದಂತಹ ಹಿಂದಿನ ಪ್ರಧಾನಿಗಳಾಗಿದ್ದ ರಾಜೀವ್ ಗಾಂಧಿಯವರು ಏನು ಶ್ರೀ ಪೆರಂಬದೂರು, ತಮಿಳುನಾಡು ರಾಜಧಾನಿ ಚೆನ್ನೈಗೆ ಸಮೀಪದಲ್ಲಿರ್ತಕ್ಕಂಥ ಶ್ರೀ ಪೆರಂಬದೂರಿನಲ್ಲಿ ರಾಜಕೀಯ ಚುನಾವಣಾ ಪ್ರಚಾರ ಭಾಷಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಸುಯಿಸೈಡ್ ಬಾಂಬ್ ಅನ್ನ ಬಳಸ್ಕೊಂಡು ಅಟ್ಯಾಕ್ ಮಾಡಿ ಅವ್ರನ್ನ ಛಿದ್ರಗೊಳಿಸಿದ್ದು. ಲೆಜಿಸ್ಲೇಟಿವ್ ಹೌಸ್ಗಳ ಮೇಲೆ ಆಕ್ರಮಣ ನಡೆಸ್ತಕ್ಕಂಥದ್ದು, ರಾಜ್ಯದ ಅಥವಾ ದೇಶದ ಶಾಸನ ಸಭೆಗಳ ಮೇಲೆ ಆಕ್ರಮಣ ನಡೆಸ್ತಕ್ಕಂಥದ್ದು. ಅಲ್ಲಿಗೆ ಭದ್ರತೆ ಇಲ್ಲ ಅಂದ್ರೆ ತಮಗೇನು ಭದ್ರತೆ, ಜನ ಗಮನಿಸ್ತಕ್ಕಂಥದ್ದು. ಇದು ಭಯೋತ್ಪಾದನೆ ಚಟುವಟಿಕೆ ನಡೀತಕ್ಕಂಥ ಪ್ರಮುಖ ಸ್ಥಳಗಳು. ಹೆಚ್ಚು ಜನ ಸೇರಿರ್ಬೇಕು, ಹೆಚ್ಚು ಹಾನಿ ಉಂಟಾಗ್ಬೇಕು, ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡ್ಬೇಕು, ಹುಚ್ಚು ಹಿಡಿದಂತಹ ಸನ್ನಿವೇಶ ಕ್ರಿಯೇಟ್ ಆಗ್ಬಿಡ್ಬೇಕು. ಆ ಘಟನೆ ನಡೆದ ಎಷ್ಟೋ ಕಾಲವಾದ್ರೂ ಜನ ಅದರಿಂದ ಹೊರಗೆ ಬರಬಾರದು ಅಂತ ವಾತಾವರಣ ನಿರ್ಮಾಣ ಆಗ್ಬೇಕು. ಇನ್ನು ವೆಪನ್ಸ್ ಏನ್ ಬಳಸ್ತಾರೆ ಭಯೋತ್ಪಾದಕರು? ವೆಪನ್ಸ್ ಯೂಸ್ಡ್ ಬೈ ಟೆರರಿಸ್ಟ್, ಆಯುಧಗಳು. Terrorists used the weapons which caused more damage like automatic rifles, hand grenades, landmines, time bombs, rocket launchers, even missiles today, car and truck bombs, scooter bombs also, suicide bombers, etc. The terrorist activities included hijackings, hostage takings, kidnappings, mass shootings, car bombings, and frequently suicide bombings. ನೋಡಿ, ಭಯೋತ್ಪಾದಕರು ಎಂಥ ಆಯುಧಗಳನ್ನ ಬಳಸ್ತಾರೆ ಅಂದ್ರೆ, ಎಂಥ ಆಯುಧಗಳನ್ನ ಬಳಸಿದ್ರೆ ಹೆಚ್ಚು ಜನರನ್ನ ಸಾಯಿಸಬಹುದು, ಗಾಯಗೊಳಿಸಬಹುದು, ಹೆಚ್ಚು ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಬಹುದು, ಅಂತಹದನ್ನೇ ಅವರು ಬಳಸ್ತಕ್ಕಂಥದ್ದು. ಆಟೋಮ್ಯಾಟಿಕ್ ರೈಫಲ್ಗಳು ಮೋಸ್ಟ್ ಪಾಪ್ಯುಲರ್. ಅಸಾಲ್ಟ್ ರೈಫಲ್ಸ್ ಅಂದ್ರೆ, ಆಟೋಮ್ಯಾಟಿಕ್ ರೈಫಲ್ಸ್ ಅಂದ್ರೆ AK-47. ಒಂದು ಬಾರಿ ಅದನ್ನ ಲೋಡ್ ಮಾಡ್ತಾ ಹೋದ್ರೆ ಒಂದು ಚೈನ್ ಲಿಂಕ್ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ 3000 ಬುಲೆಟ್ಸ್ ಅನ್ನ ಒಂದಾದ್ಮೇಲೆ ಒಂದು ಅದೇ ಲೋಡ್ ಮಾಡ್ಕೊಳ್ತಾ ಹೋಗುತ್ತೆ. ಸೆಲ್ಫ್ ಲೋಡಿಂಗ್ ರೈಫಲ್ಗಳು, ಆಟೋಮ್ಯಾಟಿಕ್ ರೈಫಲ್ಗಳು. ಅದು 3000 ಗುಂಡುಗಳನ್ನು ನಿರಂತರವಾಗಿ ಹಾರಿಸ್ತಾ ಹೋಗಬಹುದು. ಅತಿ ಭಯಾನಕ ಆಯುಧ ಅದು, ಆಟೋಮ್ಯಾಟಿಕ್ ರೈಫಲ್ಗಳು. ಹಾಗೇನೆ ಹ್ಯಾಂಡ್ ಗ್ರನೇಡ್ಸ್, ಗ್ರೇಪ್ಸ್ ಟೈಪ್ ಅಲ್ಲಿ ಇರುತ್ತೆ ಗ್ರನೇಡ್ಸು. ಅದನ್ನ ಸ್ಫೋಟಿಸಿದ್ರೆ ಅದು ದಿಕ್ಕುಗಳಿಗೂ ಎರಚಿಕೊಳ್ತಾ ಹೋಗುತ್ತೆ ಒಳಗಿರ್ತಕ್ಕಂಥ ಪಾರ್ಟ್ಗಳು. ಅತಿ ಅಪಾಯಕಾರಿ ಗ್ರನೇಡ್ಸ್. ಇನ್ನು ಲ್ಯಾಂಡ್ ಮೈನ್ಸ್, ನೆಲದಲ್ಲಿ ಹೂತಿಡ್ತಕ್ಕಂಥ ಬಾಂಬು, ನೆಲ ಬಾಂಬ್. ಗೊತ್ತೇ ಆಗಲ್ಲ ಎಲ್ಲಿ ಹೂತಿಟ್ಟಿದ್ದಾರೆ ಅಂತ ಹೇಳಿ. ಸ್ವಲ್ಪ ಹಳ್ಳ ತೆಗೆದು ಗುಂಡಿ ತೆಗೆದುಬಿಟ್ಟು ಅದರೊಳಗೆ ಮುಚ್ಚಿಬಿಟ್ರು ಲಘುವಾಗಿ ಮೇಲೆ ಮಣ್ಣು ಮುಚ್ಚಿ ಬಂದಿರ್ತಾರೆ. ವಾಹನಗಳು ಅಥವಾ ಮನುಷ್ಯ ಅಥವಾ ಪ್ರಾಣಿಗಳು ಅದರ ಮೇಲೆ ನಡೆದ್ರೆ ಅಥವಾ ಹೋದ್ರೆ ಆ ಪ್ರೆಸ್ಸಿಂಗ್ಗೆ ಸಾಕು, ಒಳಗಿರ್ತಕ್ಕಂಥ ಬಾಂಬು ಆಕ್ಟಿವೇಟ್ ಆಗುತ್ತೆ, ಭಯಾನಕ ದುರ್ಘಟನೆ ನಡೆಯುತ್ತೆ. ಟೈಮ್ ಬಾಂಬರ್ಸ್, ಬಾಂಬ್ಗೆ ಟೈಮ್ ಫಿಕ್ಸ್ ಮಾಡಿಟ್ಟಿರ್ತಾರೆ, ಒಂದು ಟೈಮರ್ ಅನ್ನ ಕಟ್ಟಿ ಕರೆಕ್ಟ್ ಟೈಮ್ಗೆ ಅದು ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ, ಯಾರು ಹೋಗಿ ಅದನ್ನ ಎಕ್ಸ್ಪ್ಲೋಡ್ ಮಾಡೋ ಅಷ್ಟೇ ಇಲ್ಲ. ರಾಕೆಟ್ಗಳು, ಇದು ಭಯಾನಕ ರಾಕೆಟ್ ಲಾಂಚರ್ಗಳನ್ನ, ಅದರಲ್ಲೂ ಮೊಬೈಲ್ ಲಾಂಚರ್ಗಳನ್ನ ಬಳಸ್ಕೊಳ್ತಾರೆ, ಅತಿ ಅಪಾಯಕಾರಿ ಇದು ಸಹ. ಕಾರ್ ಅಂಡ್ ಟ್ರಕ್ ಬಾಂಬ್, ಸ್ಕೂಟರ್ ಬಾಂಬ್ಸ್, ಸ್ಕೂಟರ್ನ ಡಿಕ್ಕಿನಲ್ಲಿ ಬಾಂಬ್ ತುಂಬಿ ಇಟ್ಬಿಡೋದು, ಟೈಮರ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಅಥವಾ ಟ್ರಕ್ಗಳಲ್ಲಿ ಅಥವಾ ಕಾರ್ಗಳಲ್ಲಿ ದೊಡ್ಡ ಪ್ರಮಾಣದ ಬಾಂಬ್ ಅನ್ನ ಇಟ್ಟು ಟೈಮರ್ ಫಿಕ್ಸ್ ಮಾಡೋದು, ಅಥವಾ ಟ್ರಕ್ ಅಥವಾ ಕಾರ್ಗಳಲ್ಲಿ ಬಾಂಬ್ಗಳನ್ನ, ಎಕ್ಸ್ಪ್ಲೋಸಿವ್ ಗಳನ್ನ ತುಂಬಿಕೊಂಡು ಹೋಗಿ ನಿರ್ದಿಷ್ಟ ಗುರಿಗೆ ಅದನ್ನ ಡಿಕ್ಕಿ ಹೊಡೆಸಿದ್ರೆ ಫುಲ್ ಸ್ಫೋಟ ಆಗ್ಬಿಡುತ್ತೆ.
ಸುಯಿಸೈಡ್ ಬಾಂಬರ್ಸ್, ಆತ್ಮಹತ್ಯಾ ದಾಳಿಕೋರರ್. ಅಗೈನ್ ನಮ್ಮ ರಾಜೀವ್ ಗಾಂಧಿ ಅವರ ಕಥೆಯನ್ನು ನೋಡ್ಲಿಕ್ಕೆ ಹೋದ್ರೆ ಅವರ ಒಂದು ದುರಂತ ಅಂತ್ಯಕ್ಕೆ ಕಾರಣವಾದದ್ದು ಇದೇ ಸುಯಿಸೈಡ್ ಬಾಂಬರ್ಸ್. ಧನು LT2E ಸುಯಿಸೈಡ್ ಬಾಂಬರ್ ತನ್ನ ದೇಹಕ್ಕೆ ಬಾಂಬ್ ಅನ್ನ ಕಟ್ಕೊಂಡು ತಾನೇ ಎಕ್ಸ್ಪ್ಲೋಡ್ ಮಾಡಿಕೊಂಡು ತಾನೂ ಸತ್ತು ಹಲವರ ಸಾವಿಗೆ ಕಾರಣವಾದದ್ದು. ಇದರ ಜೊತೆಗೆ ಹೈಜಾಕಿಂಗ್ ಮಾಡ್ತಾರೆ, ಅಪಹರಣ, ವಿಮಾನ ಅಪಹರಣ. ಪ್ರಮುಖವಾಗಿ ವಿಮಾನ ಅಪಹರಣವನ್ನ ಮಾಡಿ ತಮ್ಮ ಗುರಿ ಉದ್ದೇಶ ಸಾಧನೆ ಮಾಡ್ಕೊಳ್ಳಿಕ್ಕೆ, ತಮ್ಮವರನ್ನ ಬಿಡಿಸ್ಕೊಳ್ಳಿಕ್ಕೆ, ದೊಡ್ಡ ಪ್ರಮಾಣದ ಹಣವನ್ನ ಪಡ್ಕೊಳ್ಳಿಕ್ಕೆ, ಆಯುಧಗಳನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಹಾಸ್ಟೇಜ್ ಟೇಕಿಂಗ್, ಬಂಧಿಗಳನ್ನಾಗಿ ಮಾಡಿ ಎಳ್ಕೊಂಡು ಹೋಗೋದು, ತಮ್ಮಲ್ಲಿ ಅವರನ್ನ ಇಟ್ಕೊಳ್ತಕ್ಕಂಥದ್ದು ಹಾಸ್ಟೇಜ್ ಆಗಿ. ಕಿಡ್ನಾಪಿಂಗ್ಸ್, ಅಪಹರಿಸ್ಬಿಡ್ತಕ್ಕಂಥದ್ದು ಪ್ರಮುಖ ವ್ಯಕ್ತಿಗಳನ್ನ. ಸಾಮಾನ್ಯ ವ್ಯಕ್ತಿಯನ್ನ ಅಪಹರಿಸಿದ್ರೆ ಯಾವ ದೊಡ್ಡ ಪ್ರಯೋಜನವೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಕನ್ನಡದ ವರ್ನಟ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದಂತಹ ಒಂದು ಘಟನೆ, ಅದು ಒಂದು ಭಯೋತ್ಪಾದಕ ಘಟನೆ. ಕೋಟ್ಯಂತರ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನೇ ಇಟ್ಟು ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ದು. ಹಾಗೇನೆ ಮಾಸ್ ಶೂಟಿಂಗ್ಸ್, ಈಗಾಗಲೇ ಹೇಳಿದಾಗೆ ಬಾಂಬೆನಲ್ಲಿ ಆದಂತಹ ವಿಟಿನಲ್ಲಿ, ವಿಕ್ಟೋರಿಯಾ ಟರ್ಮಿನಸ್ ಅಥವಾ ಶಿವಾಜಿ ಟರ್ಮಿನಸ್ ನಲ್ಲಿ ಆದಂತಹ ಸಾಮೂಹಿಕವಾದ ಕಗ್ಗೊಲೆ. ಬಡವ ಶ್ರೀಮಂತ, ಹೆಣ್ಣು ಗಂಡು, ಚಿಕ್ಕವರು ದೊಡ್ಡವರು ಯಾವ್ದು ನೋಡಿದ್ರು ಸಿಮ್ಮನೆ ಬ್ಲೈಂಡ್ ಆಗಿ ಶೂಟ್ ಮಾಡ್ಕೊಳ್ತಾ ಹೋಗೋದು, ಎಲ್ಲರನ್ನ ಕೊಲ್ಬೇಕು ಅಂತಕ್ಕಂಥದ್ದಷ್ಟೇ. ಸತ್ರ ಸಾಯ್ಲಿ, ಕಾಲ್ಗಾರು ಬೀಳ್ಲಿ, ತಲೆಗಾರು ಬೀಳ್ಲಿ, ಒಟ್ಟು ತೊಂದರೆ ಆಗ್ಬೇಕು. ಕಾರ್ ಬಾಂಬಿಂಗ್ಸ್ ಅನ್ನ ಕುರಿತು ಹೇಳಿದ್ದೀನಿ, ಹಾಗೇನೆ ಸುಯಿಸೈಡ್ ಬಾಂಬಿಂಗ್ ಅನ್ನ ಕುರಿತು ಹೇಳಿದ್ದು. ಇದು ಭಯೋತ್ಪಾದನೆ ಅಂತಕ್ಕಂಥ ಭಯಾನಕ ಒಂದು ಘಟನೆ, ಭಯಾನಕ ಚಟುವಟಿಕೆಯನ್ನ ಕುರಿತಾದಂತಹ ಅಲ್ಪ ಪ್ರಮಾಣದ ವಿವರಣೆ. ಇದರ ಜೊತೆಗೆ ಇನ್ನೇನು ವೆಪನ್ಸ್ ಅನ್ನ ಬಯಸ್ತಾರೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದ್ರೆ RDX ಗಳನ್ನ ಮತ್ತೆ IED ಗಳನ್ನ ಬಳಸ್ತಾರೆ. RDX ಅಂಡ್ IED, ರಿಸರ್ಚ್ ಡೆವಲಪ್ಡ್ ಎಕ್ಸ್ಪ್ಲೋಸಿವ್ಸ್ RDX. ಸ್ವತಃ ಇದು ಏನೂ ಅಪಾಯಕಾರಿ ಅಲ್ಲ RDX ನ ಮೂಲ ವಸ್ತು, ಆದ್ರೆ ಅದಕ್ಕೆ ಡಿಟೋನೇಟರ್ ಗಳನ್ನ ಸೇರಿಸಿ ಕನೆಕ್ಟ್ ಮಾಡಿದ್ರೆ ಅತಿ ಭಯಾನಕವಾದಂತಹ ರೀತಿಯಲ್ಲಿ ಸ್ಫೋಟಿಸುತ್ತೆ RDX. ಅದಕ್ಕಿಂತ ಹೆಚ್ಚು ಅಪಾಯಕಾರಿ IED, ಸೈನ್ಯಗಳು ಬಳಸ್ತಕ್ಕಂಥದ್ದು ಇವತ್ತು ಭಯೋತ್ಪಾದಕರ ಕೈಗೆ ಸಿಕ್ಕಿದೆ. ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ IED. ವೆಲ್, ಇನ್ನು ಭಯೋತ್ಪಾದಕರು ಬಳಸ್ತಕ್ಕಂಥ ಕೆಲವೊಂದು ಆಯುಧಗಳ ಚಿತ್ರಣ ಇಲ್ಲಿದೆ ನೋಡಿ. ಮಧ್ಯದಲ್ಲೇ ಇರ್ತಕ್ಕಂಥದ್ದು ಅತಿ ಜನಪ್ರಿಯವಾದ ಅಸಾಲ್ಟ್ ರೈಫಲ್, ಇದು AK-47, ಅಲೆಕ್ಸಾಂಡರ್ ಕಲಾಶ್ನಿಕೋವ್ 47. ರಷ್ಯಾದ ಸೇನಾಧಿಕಾರಿ ಅಲೆಕ್ಸಾಂಡರ್ ಕಲಾಶ್ನಿಕೋವ್ ರೂಪಿಸಿದ್ರಿಂದ ಅದಕ್ಕೆ ಅವನ ಹೆಸರನ್ನ ಇಟ್ಟಿರುವುದು. ಅವನ ಹೆಸರಿನ 2 ಮೊದಲ ಅಕ್ಷರಗಳನ್ನ AK, ಅಲೆಕ್ಸಾಂಡರ್ ಕಲಾಶ್ನಿಕೋವ್. ಕಂಡುಹಿಡಿದ ವರ್ಷ 1947 ಆಗಿರೋದ್ರಿಂದ ಅದನ್ನ ಸೇರಿಸಿದರೆ ಮುಂದಿನ ಆವೃತ್ತಿಗಳು ಬಂದವು. AK-56 ಬಂತು, AK-74 ಬಂತು. ಆದ್ರೆ ಇದನ್ನ ಬಳಸೋದಕ್ಕಿರುವ ಸುಲಭ ವಿಧಾನ ಮತ್ತೆ ಇದರ ತೂಕನೂ ಕಡಿಮೆ, ಇದನ್ನ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಸುಲಭನೇ. ಆಪರೇಟಿಂಗ್ ಸಿಸ್ಟಮ್ ತುಂಬಾ ಸರಳ, ಅದಕ್ಕೋಸ್ಕರನೇ ಇವತ್ತಿಗೂ AK-47 ತುಂಬಾ ಜನಪ್ರಿಯ. ನೋಡಿ, ಈ ಕಡೆ ಒಂದು ಟೈಮರ್ ಅನ್ನ ಫಿಕ್ಸ್ ಮಾಡಿರ್ತಾರಲ್ಲ, ಇದು ಟೈಮ್ ಬಾಂಬ್. ಆಕ್ಚುಲಿ ಇದು ಬಾಂಬ್. ಇವುಗಳನ್ನ ಕಟ್ಟಿ ಟೈಮರ್ಗೆ ಅದನ್ನ ಒಳಗಡೆಗೆ ಸೇರಿಸಿ ಅಟ್ಯಾಚ್ ಮಾಡಿರ್ತಾರೆ. ನಿರ್ದಿಷ್ಟ ಸಮಯಕ್ಕೆ ಏನು ಸೆಟ್ ಮಾಡಿರ್ತಾರೆ ಆ ಸಮಯಕ್ಕೆ ಬರ್ತಿದ್ದ ಹಾಗೇನೆ ಒಂದ್ ಸ್ವಲ್ಪ ಪ್ರೆಸ್ ಆಗುತ್ತೆ, ಒಳಗಿರ್ತಕ್ಕಂಥ ವೈರು ಇಗ್ನೈಟ್ ಆಗುತ್ತೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಟೈಮ್ ಬಾಂಬ್. ನೋಡಿ, ಇದು ಲ್ಯಾಂಡ್ ಮೈನ್ಸ್ ಇಲ್ಲಿ ಹೂತಿದ್ದಾರೆ ನೋಡಿ. ಸಾಮಾನ್ಯ ಜನರಿಗೆ ಇದೇನು ಅಂತ ಅರ್ಥವೇ ಆಗೋದಿಲ್ಲ. ಏನೋ ಪ್ಲೇಟ್ಗಳನ್ನ ಪ್ಲಾಸ್ಟಿಕ್ ಮುಚ್ಚಿದ ಹಾಗೆ ಕಾಣ್ತಾ ಇರ್ತಕ್ಕಂಥದ್ದು. ಇದನ್ನ ಹೀಗೆ ಬಿಟ್ಟಿರೋದಿಲ್ಲ, ಇದರ ಮೇಲೆ ಗ್ರಾಸ್ ಅನ್ನೋ ಮತ್ತೊಂದನ್ನ ಏನೋ ಹಾಕಿ ಕಾಣದ ಹಾಗೆ ಮಾಡ್ಬಿಟ್ಟಿರ್ತಾರೆ. ಇದು ಸಹ ಅಪಾಯಕಾರಿ. 1950ನೇ ವರ್ಷದಲ್ಲಿ ಕೊರಿಯಾ ಅಂತರ್ಯುದ್ಧದಲ್ಲಿ ಹೂತಿಟ್ಟಂತಹ ನೆಲ ಬಾಂಬುಗಳು ಇವತ್ತಿಗೂ ಜೀವಂತವಾಗಿದೆ. ಪಾಪ ರೈತರೋ ಕಾರ್ಮಿಕರೋ ಬಾವಿಯನ್ನ ತೋಡ್ಲಿಕ್ಕೋ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಹೋದಾಗ
ನೋಡ್ದಲೆ, ಯಾಕಂದ್ರೆ ಅದ್ರ ಮೇಲೆ ಸಾಕಷ್ಟು ಡೆಪಾಸಿಟ್ ಆಗಿರುತ್ತೆ, ಮಣ್ಣೋ ಮತ್ತೊಂದೋ ಕಡ್ಡಿ ಕಸ. ಅದ್ರ ಮೇಲೆ ಕಾಲಿಟ್ರೆ, ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅದು ಬ್ಲಾಸ್ಟ್ ಆಗ್ತಾ ಇದೆ. ಇವತ್ತಿಗೂ ಅತಿ ಅಪಾಯಕಾರಿ ಲ್ಯಾಂಡ್ ಮೈನ್ಸ್. ಇನ್ನು ಇಲ್ಲಿದೆ ನೋಡಿ, ಒಂದು ಪಾತ್ರೆಯ ಆಕಾರದಲ್ಲಿ, ಅದಕ್ಕೊಂದು ಹಿಡಿ ಬೇರೆ ಇದೆ, ಅತ್ಯಾಕರ್ಷಕ ಜಗ್ರೀತಿನಲ್ಲಿ ಕಾಣ್ತಾ ಇದೆ. ದಿಸ್ ಈಸ್ ಗ್ರನೇಡ್, ಹ್ಯಾಂಡ್ ಗ್ರನೇಡ್. ಇದಕ್ಕಿರ್ತಕ್ಕಂತಹ ಸೇಫ್ಟಿ ಪಿನ್ ಅನ್ನ ಕಿತ್ತಿ ಇಮಿಡಿಯೇಟ್ ಆಗಿ ಎಸ್ತ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಅತಿ ಅಪಾಯಕಾರಿ ಇದು. ಇವುಗಳಲ್ಲೆಲ್ಲ ಅಪಾಯಕಾರಿ ಇದು ಗ್ರನೇಡ್, ತುಂಬಾ ಅಪಾಯಕಾರಿ. ಇನ್ನ ಇದು RDX. ಇದು ಸಾಮಾನ್ಯ ಗೋಧಿ ಹಿಟ್ಟಿನ ರೀತಿಯಲ್ಲಿ ಇರ್ತಕ್ಕಂಥ ಅತಿ ಮೃದುವಾದ ವಸ್ತು. ಇದು ಕಾಲ ಸಾಬೂನ್ ಅಂತ ಕರೀತಾರೆ. ಯಾವುದೇ ಬಣ್ಣ ಇರಲ್ಲ, ರುಚಿ ಇರಲ್ಲ, ವಾಸನೆ ಇರಲ್ಲ, ಯಾವ ಆಕಾರಕ್ಕೆ ಬೇಕಾದ್ರೂ ತಗೋಬಹುದು. ಹಾಗಾಗಿ ಇದನ್ನ ಸಾಧಿಸೋದು ಸುಲಭ, ಮತ್ತೆ ಯಾವ ಚೆಕಿಂಗ್ ನಲ್ಲೂ ಇದು ಸಿಕ್ಕ ಬೀಳೋ ಸಾಧ್ಯತೆನೇ ಇರೋದಿಲ್ಲ. ಇದು ಸ್ವತಃ ನಿರುಪಾಯಕಾರಿ. ಆದ್ರೆ ಡಿಟೋನೇಟರ್ ಗಳನ್ನ ಫಿಕ್ಸ್ ಮಾಡಿ ನೋಡಿ, ಸಾಧನೆಗಳನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಹಾಗೆ ಮಾಡಿದಾಗ ಇದರಷ್ಟು ಅಪಾಯಕಾರಿ ಬೇರೆ ಯಾವುದೂ ಇಲ್ಲ. RDX ಮತ್ತು IED. ಇದು ನೋಡಿ, ಮೊಬೈಲ್ ರಾಕೆಟ್ ಲಾಂಚರ್. ಹಿಂದೆ ಇರ್ತಕ್ಕಂಥದ್ದು ಈ ಭಾಗ ಲಾಂಚರ್, ಅದನ್ನ ಲಾಂಚ್ ಮಾಡ್ತಕ್ಕಂಥದ್ದು, ಹಾರಿಸ್ತಕ್ಕಂಥದ್ದು. ಬುಲೆಟ್ ಅನ್ನ ಹಾರಿಸ್ತಕ್ಕಂಥ ರೀತಿ ಒಳಗೆ ಮುಂದಿರ್ತಕ್ಕಂಥದ್ದು ಇದು ರಾಕೆಟ್. ಬಹಳ ದೂರ ಹೋಗುತ್ತೆ, ಅತಿ ಅಪಾಯಕಾರಿಯಾಗಿ ಸ್ಫೋಟಿಸುತ್ತೆ. ರಾಕೆಟ್ ಲಾಂಚರ್, ಮೊಬೈಲ್ ರಾಕೆಟ್ ಲಾಂಚರ್. ದೊಡ್ಡ ರಾಕೆಟ್ ಗಳನ್ನು ಬಳಸ್ತಾರೆ ಇವತ್ತು. ಗಾಜಾ ಪಟ್ಟಿ ಮತ್ತೆ ಜೆರುಸಲೇಂಗಳ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಗಳು ಏನಿದೆ, ಇಂಥ ರಾಕೆಟ್ಗಳು ಮತ್ತೆ ದೊಡ್ಡ ಪ್ರಮಾಣದ ವೆಹಿಕಲ್ ಲಾಂಚರ್ ಗಳನ್ನ ಇಟ್ಕೊಂಡು ಬಳಸ್ತಾ ಇರ್ತಕ್ಕಂಥದ್ದು. ಇದು ನೋಡಿ, ಒಂದು ಲ್ಯಾಂಡ್ ಮೈನ್ ಬ್ಲಾಸ್ಟ್ ಆಗಿರುವಂತಹ ಸನ್ನಿವೇಶದ ಚಿತ್ರಣ. ಲ್ಯಾಂಡ್ ಮೈನ್ ರಾಜೀವ್ ಗಾಂಧಿಯವರನ್ನ ಕೊಲೆ ಮಾಡಿದಂತಹ, ಹತ್ಯೆ ಮಾಡಿದಂತಹ LTTE ಸುಯಿಸೈಡ್ ಬಾಂಬರ್ ಧನು. ಈ ವಿಚಾರಗಳ ಜೊತೆನಲ್ಲಿ ನಮ್ಮ ಇವತ್ತಿನ ವಿಡಿಯೋವನ್ನ ಮುಕ್ತಾಯವನ್ನ ಮಾಡೋಣ. ಮತ್ತೊಮ್ಮೆ ಸ್ಟೇ ಹೋಮ್, ಸ್ಟೇ ಸೇಫ್ ಅನ್ನೋದ್ರ ಜೊತೆಗೆ ತಪ್ಪದಲ್ಲೇ SMS ಅನ್ನ ಪಾಲನೆ ಮಾಡಿ, ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಿ, ಮಾಸ್ಕ್ ಅನ್ನ ಹಾಕೊಳ್ತಾ ಇರಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರಿ. ಆ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿ. ಸೊ ಇಷ್ಟು ವಿಚಾರದೊಂದಿಗೆ ನಮ್ಮ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಗುಡ್ ಬೈ.